ನಮಸ್ಕಾರ ಎಲ್ರಿಗೂ. ಇವತ್ತು ಸಂತಾನ ವೃದ್ಧಿಯಾಗುವಂತಹ ಒಂದು ಯಂತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಯಂತ್ರ ಪುರಾತನ ಕಾಲದಾಗಿರುತ್ತೆ. ಇದನ್ನ ನಾನೇನು ಹೇಳೋದು ಬೇಕಾಗಿಲ್ಲ, ಈಗಾಗಲೇ ನೀವೆಲ್ಲ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಇದು ಹಿಂದಿನ ಹಳೆ ಗ್ರಂಥದಿಂದ ಆಯ್ದಂತಹ ಒಂದು ಯಂತ್ರ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಫಾಸ್ಟಾಗಿದೆ ಜೀವನಗಳು ಎಲ್ಲರದ್ದು. ಯಾರಿಗೂ ಇರೋ ಸಮಯ ಸಾಲ್ತಾ ಇಲ್ಲ. ಅವ್ರವ್ರ ಲೈಫಲ್ಲಿ ಅವ್ರು ಬ್ಯುಸಿಯಾಗಿದ್ದಾರೆ. ಇದರಿಂದ ನಮ್ಮ ಜೀವನ ವ್ಯವಸ್ಥೆ ಕೂಡ ಬದಲಾಗಿದೆ. ಈ ಜೀವನ ವ್ಯವಸ್ಥೆ ನಾವು ತಿನ್ನೋ ಆಹಾರ ಪದ್ಧತಿಯಾಗಿರ್ಬೋದು, ನಾವು ಎದ್ದೇಳೋ ಸಮಯ ಇರ್ಬೋದು, ಪ್ರತಿಯೊಂದು ಕೂಡ ಬದಲಾಗಿದೆ. ಅದೇ ರೀತಿ ಇತ್ತೀಚೆಗೆ ತುಂಬ ಜನರಲ್ಲಿ ಕಾಡುವಂಥದ್ದು ಒಂದು ಬಂಜೆತನ. ಅದು ಗಂಡು ಮಕ್ಕಳಿಗೆ ಆಗಿರ್ಬೋದು ಅಥವಾ ಹೆಣ್ಮಕ್ಳಿಗೆ ಆಗಿರ್ಬೋದು, ಬಂಜೆತನ ಅನ್ನೋದು ಕಾಡ್ತಾ ಇದೆ. ತುಂಬ ಸಿಸ್ಟಮ್ ಮುಂದೆ ಕೂತ್ಕೊಂಡೇ ವರ್ಕ್ ಮಾಡ್ತಾ ಇರ್ತಾರೆ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ಊಟದ ಸಮಯನೂ ಬದಲಾಗಿರುತ್ತೆ, ವ್ಯವಹಾರದ ಸಮಯ ಕೂಡ ಬದಲಾಗಿರುತ್ತೆ, ಹಾಗೆ ಜೀವನ ಶೈಲಿ ಕೂಡ ಬದಲಾಗಿದೆ. ಇದರಿಂದ ಒಬ್ಬ ಮನುಷ್ಯನ ದೇಹದ ಮೇಲೆ ಅನೇಕ ಪರಿಣಾಮಗಳು ಬೀರಿ ಅವರ ಆರೋಗ್ಯ ಸ್ಥಿತಿ ಕೂಡ ಬದಲಾವಣೆ ಆಗಿದೆ. ಅದರಲ್ಲೂ ಬಂಜೆತನ ಅನ್ನೋದು ತುಂಬ ಜನಕ್ಕೆ ಕಾಡ್ತಾ ಇದೆ. ಈಗಾಗಲೇ ಹೇಳಿದೆ, ಗಂಡು ಮಕ್ಕಳಾಗಿರಲಿ ಹೆಣ್ಮಕ್ಳಾಗಿರಲಿ ಅವ್ರಿಗೆ ಬಂಜೆತನ ಅನ್ನೋದು ಕಾಡ್ತಾ ಇದೆ ಅಂತ. ಎಷ್ಟೋ ಹಾಸ್ಪಿಟ್ಲಿಗೆಲ್ಲ ತೋರಿಸಿರ್ತಾರೆ, ಇಲ್ಲ ನೀವು ನಾರ್ಮಲ್ ಆಗಿದ್ದೀರಾ, ಹೆಲ್ತ್ ಕಂಡೀಷನ್ ಎಲ್ಲ ಕರೆಕ್ಟ್ ಇದೆ, ಆದರೂ ಮಕ್ಕಳಾಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವೊಬ್ಬರಿಗೆ PCOD ಪ್ರಾಬ್ಲಮ್ ಆಗಿರ್ಬೋದು, ಗರ್ಭಧಾರಣೆ ಮಾಡೋ ಶಕ್ತಿ ಇಲ್ಲದಿರುವಂಥದ್ದು, ಈ ಥರ ಎಲ್ಲನೂ ಡಾಕ್ಟರ್ ರಿಪೋರ್ಟಲ್ಲೆಲ್ಲ ಕೊಡ್ತಾ ಇರ್ತಾರೆ. ಹಾಗೆ ಎಲ್ಲನೂ ಸೇರಿ ಇದ್ದು ನಿಮಗೆ ಕೆಲವೊಬ್ಬರಿಗೆ ಮಕ್ಕಳಾಗದೇ ಇರಬಹುದು. ಅದೇನು ಅಂತ ಹೇಳಿದ್ರೆ, ನಿಮ್ಮ ಮನೇಲಿ ಪಿತೃದೋಷ ಅಂದರೆ ನಿಮಗೆ ಪಿತೃದೋಷ ಏನಾದರೂ ಇದ್ದರೆ, ಅಥವಾ ನಾಗದೋಷ, ಕುಲದೇವತಾ ಶಾಪ, ಈ ಥರ ಎಲ್ಲ ಇರುತ್ತೆ. ಶಾಪ ಅಲ್ಲ, ಅದು ದೋಷ ಇರುತ್ತೆ. ಅದನ್ನೆಲ್ಲ ನೋಡ್ಕೋಬೇಕು. ಕೆಲವೊಂದು ಜಾತಕಗಳಲ್ಲೂ ಇಂತಹ ಸಮಸ್ಯೆಗಳು ಇರುತ್ತೆ. ನಾವು ಅದನ್ನ ನೋಡಿಕೊಂಡು ಪರಿಹಾರಗಳನ್ನ ಮಾಡ್ಕೋಬೇಕು. ನಂತರ ಎಲ್ಲ ಕರೆಕ್ಟ್ ಇದೆ, ನಮಗೆ ಏನು ನಾಗದೋಷ ಇಲ್ಲ, ಮತ್ತು ಪಿತೃದೋಷ ಇಲ್ಲ, ಸ್ತ್ರೀ ಶಾಪ ಇಲ್ಲ, ಕುಲದೇವತೆ ಶಾಪ ಇಲ್ಲ, ಯಾವುದೂ ಇಲ್ಲ, ಆದರೂ ನಮ್ಗೆ ಆಗ್ತಾಯಿಲ್ಲ, ಮೆಡಿಕಲ್ ರಿಪೋರ್ಟಲ್ಲೂ ನಮಗೆಲ್ಲ ನೀಟಾಗೇ ಇದೆ, ಆದರೂ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ನೋಡಿ, ಇದೊಂದು ಯಂತ್ರ ನೀವು ಟ್ರೈ ಮಾಡಿ ನೋಡ್ಬೋದು. ಇದನ್ನ ನೀವೇ ಬರ್ಕೋಬೋದು ಅಥವಾ ಗೊತ್ತಿರೋರ ಹತ್ರ ಬರೆಸ್ಕೊಂಡು ನೀವು ಹಾಕೋಬೋದು. ಇದರಲ್ಲಿ 2 ಬೀಜಾಕ್ಷರ ಮಂತ್ರ ಇದೆ, ಓಂ ಮತ್ತು ಆಮ್. ಇದನ್ನ ಬರ್ಕೊಂಡು ಇದನ್ನ ಯಾವುದ್ರಲ್ಲಿ ಬರಿಬೇಕು ಅಂತ ಹೇಳಿದ್ರೆ, ಒಂದು ಭುಜಪತ್ರದಲ್ಲಿ ಬರಿಬೇಕು. ಭುಜಪತ್ರನ ತಂದು ಶುದ್ಧಿ ಮಾಡಿ, ನಂತರ ಇದು ಅಮಾವಾಸ್ಯೆ ಗ್ರಹಣ ಕಾಲದಲ್ಲಿ ಅಥವಾ ಒಂದು ಒಳ್ಳೆ ಶುಭ ದಿನಗಳಲ್ಲಿ ಈ ಯಂತ್ರನ ಬರ್ಕೋಬೇಕಾಗುತ್ತೆ. ಬರ್ಕೊಂಡು ಇದಕ್ಕೆ ಅಷ್ಟವಿಧ ಅರ್ಚನೆಗಳನ್ನ ಮಾಡಿ, ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಬೇಕು. ನಂತರ ಅಷ್ಟವಿಧ ಅರ್ಚನೆ ಎಲ್ಲ ಮಾಡಿ, ಯಾರಿಗೆ ಮಕ್ಕಳಾಗ್ತಾ ಇರಲ್ಲ ಅಂಥವರು ಕಟ್ಕೊಂಡ್ರೆ ಖಂಡಿತವಾಗ್ಲೂ ಮಕ್ಕಳಾಗುತ್ತೆ. ಇದೆಲ್ಲ ನಮಗೆ ಇಂದಿನ ಋಷಿಮುನಿಗಳೆಲ್ಲ ಕೊಟ್ಟಿರೋಂತಹ ಒಂದು ಪರಿಹಾರ ಆಗಿದೆ. ಆವಾಗೆಲ್ಲ ಏನು ಅಂತ ಹೇಳಿದ್ರೆ, ಈ ಗಿಡಮೂಲಿಕೆಗಳನ್ನ ಬಳಸ್ಕೊಂಡೇ ಋಷಿಮುನಿಗಳು ಅಥವಾ ಆಗಿನ ಕಾಲದ ಪಂಡಿತರು ವೈದ್ಯಕೀಯ ಚಿಕಿತ್ಸೆಯನ್ನು ಮಾಡ್ತಾಯಿದ್ರು. ಅವರು ಯಂತ್ರಗಳನ್ನ ಕೂಡ ಬಳಸ್ತಾಯಿದ್ರು. ಹಾಗೆ ತಾಂತ್ರಿಕತೆಯಲ್ಲಿ ಅಂದರೆ ಈ ಗಿಡಮೂಲಿಕೆಗಳನ್ನೆಲ್ಲ ಬಳಸ್ಕೊಂಡು ವೈದಿಕ ಚಿಕಿತ್ಸೆಯನ್ನು ಕೊಡ್ತಾಯಿದ್ರು. ಆಗ ಎಲ್ಲರಿಗೂ ಹುಷಾರಾಗ್ತಾಯಿತ್ತು. ಇತ್ತೀಚೆಗೆ ಅಂದರೆ ತುಂಬ ವರ್ಷ ಆಗಿದೆ, ಇಂಗ್ಲೀಷ್ ಮೆಡಿಷನ್ ಅಂತೆಲ್ಲ ಬಂದಿರೋದು. ಆವಾಗೆಲ್ಲ ಯಾವ ಸಿಸರ್ ಏನೂ ಇರಲಿಲ್ಲ, ಏನು ಹಾಸ್ಪಿಟ್ಲಿಗೆಲ್ಲ ಹೋಗ್ತಾ ಇರಲಿಲ್ಲ. ಪಂಡಿತರ ಹತ್ರ ಹೋಗಿ ಗುಳಿಗೆಗಳನ್ನ ತೊಗೊಂಡು ಬಂದು ನಂತರ ಅವರು ಅದನ್ನ ಬಳಸಿ ಅವರೆಲ್ಲನೂ ಉಪಯೋಗ ಮಾಡ್ಕೋತಾಯಿದ್ರು. ನಮಗೆ ಅವೆಲ್ಲ ಕಷ್ಟ ಆಗುತ್ತೆ. ನಮಗೆ ಯಾವುದಾದ್ರೂ ಒಂದು ಗಿಡನ ತೋರಿಸ್ಬಿಟ್ಟು ಇದು ಯಾವ ಗಿಡ ಅಂತ ಹೇಳಿದ್ರೆ ಆ ಗಿಡದ ಬಗ್ಗೆ ಏನೂ ಗೊತ್ತಿರಲ್ಲ. ಹಾಗಾಗಿ ಮತ್ತು ಈ ಯಂತ್ರಗಳು ಅಷ್ಟೇ, ಯಂತ್ರ, ಮಂತ್ರ, ತಂತ್ರ, ಇದು 3 ಕೆಲಸ ಮಾಡೇ ಮಾಡುತ್ತೆ. ಆದರೆ ಆ ಮಾಡೋರು ಕರೆಕ್ಟಾಗಿರಬೇಕು, ಅಂದರೆ ಇದು ಕರೆಕ್ಟಾಗಿ ಹಾಗೇ ಆಗುತ್ತೆ. ನೋಡಿ, ನಿಮಗೆ ಅದು ಯಂತ್ರ ಅದು ಇದರಲ್ಲಿ ನೀಟಾಗಿ ಕಾಣ್ತಾ ಇಲ್ಲ ಬುಕ್ಕಲ್ಲಿ ಅಂತ ಹೇಳ್ಬಿಟ್ಟು ನಾನು ಬರೆದು ಕೂಡ ಹಾಕಿದ್ದೀನಿ. ಇದನ್ನ ಬಳಸ್ಕೊಂಡು ನೀವು ಯಂತ್ರನ ತಯಾರು ಮಾಡ್ಕೊಳ್ಳಿ. ಒಂದು ಒಳ್ಳೆ ದಿನ ನೋಡಿ ತಯಾರು ಮಾಡಿಕೊಂಡು ನೀವು ಕಟ್ಕೊಳ್ಳಿ. ಒಂದು ಕೆಂಪು ದಾರದಿಂದ ಕಟ್ಕೋಬೇಕು ಇದನ್ನ. ನಂತರ ಇದಕ್ಕೆ ಒಂದು ಸಂತಾನ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು. ಅಲ್ಲೋಗಿ ಅರ್ಚನೆ ಎಲ್ಲ ಮಾಡಿಸಿ ಕಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲ ನಮ್ಮ ಮನೆ ಹತ್ರ ಈ ಥರ ದೇವಸ್ಥಾನ ಯಾವುದೂ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಮನೇಲೇ ಇದನ್ನ
ರೆಡಿ ಮಾಡಿಕೊಂಡು ಯಾವ್ದಾದ್ರು ದೇವಸ್ಥಾನ, ದೇವಿ ದೇವಸ್ಥಾನಕ್ಕೆ ಹೋಗಿ ನೀವು ಅದನ್ನ ಅಲ್ಲಿ ಪೂಜೆ ಮಾಡಿಸ್ಬಿಟ್ಟು ಕಟ್ಕೋಬೋದು. ಇಲ್ಲದ್ರೆ ಯಾರು ಬರೀತಾರೆ ಅವ್ರ ಹತ್ರ ಹೇಳಿ, ಅದಕ್ಕೆ ಕ್ರಮಬದ್ಧವಾಗಿ ಅವರು ಮಾಡಿಕೊಡ್ತಾರೆ. ಆ ಥರ ಎಲ್ಲ ರೆಡಿ ಮಾಡ್ಕೊಂಡು ನೀವು ಕಟ್ಕೋಬೋದು. ಕೆಂಪು ದಾರದಲ್ಲೇ ಕಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಇದು ಯಾರಿಗೆಲ್ಲ ಯೂಸ್ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ. ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಈ ಥರ ಎಲ್ಲ ಶೇರ್ ಮಾಡಿ, ಬೇರೆಯವ್ರಿಗೂ ಗೊತ್ತಾಗಲಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಅವರು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು.